ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ನೇ ಲಾಗ್ ಏನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ಫೇವ್ರೆಟ್ ಹಬ್ಬ ವರಮಹಾಲಕ್ಷ್ಮಿ ಆಗಿರೋದ್ರಿಂದ ಫಸ್ಟ್ ಇದ್ರದ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ವಿನಾಯಕನ ದರ್ಶನ ಮುಗಿಸ್ಕೊಂಡು ಸೀದಾ ಹೊರಟಿದ್ದು ಜಯನಗರ 4th ಬ್ಲಾಕ್ ಬಸ್ ಸ್ಟ್ಯಾಂಡ್ ಹತ್ತಿರ. ಈ ಕಾಂಪ್ಲೆಕ್ಸಲ್ಲಿ ಸುಮಾರು ವೆರೈಟಿ ಎಲ್ಲ ಸಿಗುತ್ತೆ ಪೂಜೆಗೆ. ಇಲ್ಲಿ ನೋಡ್ಬೋದು. ರೆಡಿಮೇಡ್ ಲಕ್ಷ್ಮಿ ನೋಡಿ, ಇದಕ್ಕೆ ಜಸ್ಟ್ ಮುಖ ಅಷ್ಟು ಕೂರಿಸ್ಬಿಟ್ರೆ ಸಾಕು. ಸೀರೆ ಉಡಿಸ್ಲಿಕ್ಕೆ ಬರಲ್ದವರು ಈ ಥರ ಪರ್ಚೇಸ್ ಮಾಡ್ಬೋದು, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ನೋಡಿ ಹ್ಯಾಂಗಿಂಗ್ ಪ್ಯಾರೆಟ್ ತುಂಬ ಕ್ಯೂಟಾಗಿತ್ತು. ಈ ಥರ ಡೆಕೋರೇಷನ್ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಇದು. ಕಡೆಗೆ ಬಂದಿದ್ದು ಚಿಕ್ಕಪೇಟೆಯಲ್ಲಿ ಒಂದು ಸ್ವಲ್ಪ ಹೋಲ್ಸೇಲಾಗಿ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ. ನೋಡಿದರೆ ಸಂಡೇ ಫುಲ್ ರಶ್ ಇತ್ತು ಮಾರ್ಕೆಟೆಲ್ಲನೂ, ಆದರೂ ಬಂದಿದ್ವಿ. ನೋಡಿ ತುಂಬ ವೆರೈಟೀಸ್ ಇದೆ. ಸರ್ಚ್ ಮಾಡಬೇಕು, ಸಿಕ್ಕಾಪಟ್ಟೆ ಸರ್ಚ್ ಮಾಡಬೇಕು ಚಿಕ್ಕಪೇಟೆಯಲ್ಲಿ. ನಾವಿಲ್ಲಿ ತೊಗೊಂಡಿದ್ದು ಅರಿಶಿನ ಕುಂಕುಮದ್ದು ಸೆಟ್ಟೆಲ್ಲನೂ ನೋಡ್ಬೋದು ನೀವು. ಲಕ್ಷ್ಮಿ ಎಲ್ಲ ಯಾವ ಥರ ಹೊಳಿತಾ ಇದ್ದಾರೆ. ತಿರ್ಗಾ ನಾವು ವಾಪಸ್ ಬಂದಿದ್ದು ಜಯನಗರ 4th ಬ್ಲಾಕಿಗೆ, ಯಾಕಂದರೆ ಚಿಕ್ಕಪೇಟೆಯಲ್ಲಿ ತುಂಬ ರಶ್ ಇರೋದ್ರಿಂದ ಫೈನಲ್ ಆಗಿ ಎಷ್ಟೋ ಐಟಮ್ಸ್ ಎಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ದು ಲಾಸ್ಟಿಗೆ. ಫಸ್ಟಿಗೆ ನೋಡಿ ಬ್ಲೌಸಸ್ಸು ಕಾಣಿಸ್ತಿದ್ದಾನ, ಬ್ಲೌಸಸ್ಸು ಇದು ಕಲಂಕಾರಿ ಬ್ಲೌಸು, ಬೇರೆ ಬೇರೆ ಕಲರ್ಸಲ್ಲಿ ಇದ್ದಾವೆ, ತುಂಬ ಮುದ್ದಾಗಿದೆ. ಇದು ತುಂಬ ಟ್ರೆಂಡಿಂಗ್ ಅಂತ ಇದೆಲ್ಲ ಬ್ಲೌಸು, ಕಲಂಕಾರಿ ಬ್ಲೌಸು ತುಂಬ ಚೆನ್ನಾಗಿದೆ ನೋಡಿ. ವೆರೈಟಿ ಕಲರಲ್ಲಿದೆ ನೋಡಿ, ಯೆಲ್ಲೋ, ಗ್ರೀನು, ಫುಲ್ ಕಲರ್ಫುಲ್ ಆಗಿದೆ. ತುಂಬ ಮುದ್ದಾಗಿ ಕಾಣಿಸ್ತು. ಇದು ನನಗೆ ಪರ್ ಪೀಸ್ 100 ರೂಪೀಸ್ ಬಿತ್ತು. ವರ್ತ್ ಇದೆ, ತುಂಬ ನೋಡ್ಲಿಕ್ಕೆ ತುಂಬಾ ಕ್ಯೂಟ್ ಆಗಿದೆ, ತುಂಬ ವರ್ತ್ ಇದೆ. ಆಮೇಲೆ ಕಡೆಗೆ ಮೇನ್ ಥಿಂಗ್ ಅಂದರೆ ಸೀರೆ. ನನಗೆ ತುಂಬ ಚೆನ್ನಾಗಿ ಸೀರೆ ಸಿಕ್ಕಿದೆ. ಇದು ಅಂಗಡಿಗೆ ಹೋದ ತಕ್ಷಣ ನೋಡಿದ ತಕ್ಷಣನೇ ಬೇರೆ ಸೀರೆ ತಗೋಬೇಕು ಅಂತ ಮನಸ್ಸೇ ಆಗಲಿಲ್ಲ. ಎಂಥ ಕಾಂಬಿನೇಷನ್ ನೋಡಿ, ಎಷ್ಟು ಚೆನ್ನಾಗಿದೆ. ಡಾರ್ಕ್ ರೆಡ್ ಆ್ಯಂಡ್ ಪರ್ಪಲ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಮುದ್ದಾಗಿ ಸಿಕ್ಕಿದೆ ಸೀರೆ. ಮೇನ್ ಥಿಂಗ್ ಅಂದರೆ ಸೀರೆ ಚೆನ್ನಾಗಿರ್ಬೇಕು, ಸೀರೆ ಕಾಂಬಿನೇಷನ್ ಚೆನ್ನಾಗಿರ್ಬೇಕು ನೋಡಿ. ಇದು ಸೆರಗು ಮತ್ತು ಇದು ಬ್ಲೌಸ್, ಈ ಥರ ಇದೆ ಬ್ಲೌಸ್ ಎಲ್ಲ. ಈಗ ಚೆನ್ನಾಗಿದೆ ಸೀರೆ ಕಾಂಬಿನೇಷನ್ ಚೆನ್ನಾಗಿ ಸಿಕ್ಕರೆ ದೇವಿ ಅಲಂಕಾರ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ನನಗೆ ಈ ಸೀರೆಗೆ ಸಮಥಿಂಗ್ ಅರೌಂಡ್ ಇಲ್ಲ ತೆಗ್ದಾಕಿದ್ದಾನೆ, 2500 ಸಮಥಿಂಗ್ ಈ ಥರ ಬಿತ್ತು. ವೆರಿ ವರ್ತ್. ಆ್ಯಂಡ್ ಕಡೆಗೆ ಬಾಗಿನ ಕೊಡಲಿಕ್ಕೆ ಈ ಥರ ಪೌಚ್ಗಳು ಈ ಥರ ನೋಡಿ, ವೆರೈಟಿ ಕಲರ್ಸಲ್ಲಿದ್ದಾವೆ, ತುಂಬ ಸಖತ್ತಾಗಿದ್ದಾವೆ ನೋಡಿ. ಹೀಗೆ ಬಾಗಿನ ಕೊಡಲಿಕ್ಕೆ ನೋಡಿ, ಕಲರ್ಸ್ ಎಲ್ಲ ಯಾವ ಥರ ಇದೆ. ಒಂದು ತೆಗೆದು ನಮ್ಮ ಕ್ಯಾಮ್ರಾಮನ್ ಮಾತಾಡೋದಿಲ್ಲ, ಸೈಲೆಂಟ್. ನೋಡಿ ಯಾವ ಥರ ಇದೆ. ಇದೆಲ್ಲ ಬೀಟ್ಸ್ ಬಂದಿದೆ ಕಡೆಗೆ ಈ ಥರ. ಇದು ನನಗೆ 200ಗೆ ಸಿಕ್ತು, ಬಟ್ ವರ್ತ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. ದೆನ್ ಈ ಥರ ಎಲ್ಲ ಮುದ್ದಾಗಿ ನನಗೆ ಬಾಗಿನ ಕೊಡಲಿಕ್ಕೆ ತುಂಬ ಇಷ್ಟ. ಈ ಥರದ್ದೇನಾದರೂ ಪ್ರತಿ ವರ್ಷ ಹುಡುಕ್ತಾನೆ ಇರ್ತೀನಿ. ಚಿಕ್ಕದು ಏನಾದರೂ
ಪುಟ್ಟದು ಕ್ಯೂಟ್ ಆಗಿರೋದು ಏನಾದ್ರೂ ಸಿಕ್ಕರೆ ದೇವ್ರು ಎಷ್ಟು ನಂಗೆ ಶಕ್ತಿ ಕೊಡ್ತಾನೋ ಅಷ್ಟು ಚೆನ್ನಾಗಿ ತಂದು ಕೊಡ್ತೀನಿ. ಇದೆಲ್ಲ ತುಂಬಾ ಇಷ್ಟ ನಂಗೆ. ದೆನ್ ಚಿಕ್ಕ ಮಕ್ಳದ್ದು ನೋಡಿ ಈ ತರ ಎಲ್ಲ ಚಿಕ್ಕ ಮಕ್ಕಳಿಗೆ ಈ ತರ ಎಲ್ಲ ಕೊಡೋದು. ಈ ತರ ನೋಡಿ ಪರ್ಸ್ಗಳು ನೋಡಿ, ಈ ತರ ಪೌಚ್. ಅವ್ರು ಮೇಕಪ್ ಕಿಟ್ ಆದ್ರೂ ಹಾಕ್ಬೋದು ಅಥವಾ ಸ್ಕೂಲಿಗಾದ್ರೂ ತಗೊಂಡ್ ಹೋಗ್ಬೋದು, ಏನಾದ್ರೂ ಮಾಡ್ಬೋದು. ಇದು ಚಿಕ್ಕ ಮಕ್ಕಳಿಗೆ, ಇದು ದೊಡ್ಡ ಮಕ್ಕಳಿಗೆ. ಈ ತರ ಎಲ್ಲ ವೆರೈಟಿ ತಗೊಂಡ್ ಬರ್ಬೇಕು ಆಸೆ. ದೆನ್ ನೋಡಿ ಅರ್ಶಿನ ಕುಂಕುಮ ಕೊಡ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿರಲ್ಲ. ಈ ತರ ಎಲ್ಲ ತೋರಿಸ್ತೀನಿ ನೋಡಿ, ಎಷ್ಟು ಮುದ್ದಾಗಿದೆ ನೋಡಿದ್ದು. ಆಕಳು ಕೆಳಗಡೆ ಅರಿಶಿನ ಕುಂಕುಮ ಈ ತರ ಎಲ್ಲ ಮಾರ್ಕೆಟಲ್ಲಿ ವೆರೈಟಿ ಆಗಿ ಸಿಗ್ತದೆ. ನಂಗೆ ಇದು ತುಂಬಾ ಇಷ್ಟ ಆಯ್ತು, ಯೂನಿಕ್ ಆಗಿದೆ. ಸೊ ಇದನ್ನ ನಾನು ತಗೊಂಡ್ಬಂದೆ. ಚೆನ್ನಾಗಿ ಸಿಗುತ್ತೆ ಈ ತರ ಎಲ್ಲ ವೆರೈಟಿ ಬಂದಿದೆ ಈಗ. ಆಮೇಲೆ ಕಡೆಗೆ ಬಳೆ ನೋಡಿ ಎಷ್ಟು ಕಲರ್ಸ್ ಇದಾವೆ ನೋಡಿ, ಎಷ್ಟು ಕಲರ್ಫುಲ್ ಬಳೆ ನೋಡಿ. ಈ ತರ ಬಳೆ, ಆಮೇಲೆ ಕಡೆಗೆ ಅರಿಶಿನ ಕುಂಕುಮ, ಆಮೇಲೆ ಕಡೆಗೆ ಅಡಿಕೆ ಚೀಟ್ ನೋಡಿ ಹೇಗೆ ರ್ಯಾಪ್ ಮಾಡಿದ್ದಾರೆ, ಇದು ಟೈ ಮಾಡಿದ್ದಾರೆ. ಇದು ನಂಗೆ 15 rupees ಏನೋ ಬಿತ್ತು. ಚೆನ್ನಾಗಿದೆ ಪ್ಯಾಕಿಂಗ್ ಎಲ್ಲ, ಅಂದ್ರೆ ಬ್ಯಾಗ್ನ ಕೊಡ್ಲಿಕ್ಕೆ ಚೆನ್ನಾಗಿದೆ. 15 rupees ಪರ್ ಪೀಸ್. ಆಮೇಲೆ ಇದು ನಂಗೆ ಬಂದ್ಬಿಟ್ಟು 20 rupees ಪೀಸ್ ಬಿತ್ತು. ಚೆನ್ನಾಗಿದೆ, ವರ್ತ್, ಕೊಡ್ಬೋದು. ಆಮೇಲೆ ಕಡೆಗೆ ಇದು ನೋಡಿ ಎಂತ ಹೂವೆಲ್ಲ ಹಾಕಿಡ್ಲಿಕ್ಕೆ ಈ ತರ. ಆಮೇಲೆ ಕಡೆಗೆ ಇದೆಲ್ಲ ಬಾಗಿನದೊಳಗಡೆ ಫುಲ್ ಪ್ಲೇಟು, ಈ ತರ ಬಾಕ್ಸು, ಲೋಟ ಏನೆಲ್ಲ ಕೊಡ್ತಾರೆ. ನಾನು ಚಿಕ್ಕ ಪ್ಲೇಟ್ ತಗೊಂಡ್ ಬಂದಿದ್ದೀನಿ, ಏನಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಬಾಗಿನದಲ್ಲಿ ಕೊಡ್ಲಿಕ್ಕೆ. ದೆನ್ ಇದು ಬಾಳೆ ಮರ ಹಾಕ್ಲಿಕ್ಕೆ ಚಿಕ್ಕದು ಹೀಗೆ ಸಿಕ್ಸಿದ್ರೆ ಆಯ್ತು. ಏನು ಕಷ್ಟ ಪಡ್ಬೇಕಂತ ಏನಿಲ್ಲ, ದಾರ ಸುತ್ತಬೇಕು ಅಂತ ಏನಿಲ್ಲ, ಸ್ಟ್ಯಾಂಡ್ ಈ ತರ ನಿಂತು ಬಿಡುತ್ತೆ. ಆಮೇಲೆ ಕಡೆಗೆ ಹೂ ನೋಡಿ, ಏನಾದ್ರೂ ಲೋಟಸ್ ನಿಜವಾಗ್ಲೂ ಸಿಗ್ಲಿಲ್ಲ ಅಂದ್ರೆ ಇದು ನೀರೆಲ್ಲ ಹಾಕಿಟ್ಬಿಡೋದು, ತುಂಬಾ ಒರಿಜಿನಲ್ ತರ ಕಾಣಿಸುತ್ತೆ. ಈ ತರ ಎಲ್ಲ ನೋಡಿ ಫ್ಲವರ್ಸ್ ತಂದಿದ್ದೀನಿ. ಏನಕ್ಕೆಲ್ಲ ಯೂಸ್ ಆಗುತ್ತೆ ಗೊತ್ತಿಲ್ಲ, ಬಟ್ ತಂದಿದ್ದೀನಿ. ದೆನ್ ಇದು ನೋಡಿ ಈ ತರ ಎಲ್ಲ ಕವರ್ಸ್ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಇಡೋದು. ನಾನು ತೋರಿಸ್ತೀನಿ ಬಾಗಿನ ಒಂದು ಡೆಮೋ. ಆಮೇಲೆ ಇದು ಹಲ್ವಾ ತಂದಿದ್ದೀನಿ, ಹಲ್ವಾ ಸ್ವೀಟ್ ಹಾಕ್ಲಿಕ್ಕೆ ಒಂದೊಂದು ಬಾಗಿನದಲ್ಲಿ ಹಾಕೊಡ್ಲಿಕ್ಕೆ. ಆಕ್ಚುಲಿ ಬಲ್ಲದ ಅಚ್ಚೆ ಹಾಕ್ಬೇಕು ಅಂತ ಇತ್ತು, ಬಟ್ ಈ ಸತಿಗೆ ಇದು ಹಾಕುವ ಅಂತ ಹೇಳಿ. ಹೇಗೆ ಪ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ, ಈ ತರದ್ದು ಮರ ತಗೊಂಡ್ ಬಂದಿದ್ದೀನಿ. ಇದು ರ್ಯಾಪರ್, ಈ ತರ ರ್ಯಾಪ್ ಮಾಡಬೇಕು ಅಂತ ಹೇಳಿ ಇದ್ರಲ್ಲೆಲ್ಲ ಸಾಮಾನು ಹಾಕಿ ಇದೆಲ್ಲಾನು ಹಾಕಿ ರ್ಯಾಪ್ ಮಾಡಿ ಇದಕ್ಕೆಲ್ಲ ತಂದಿದ್ದೀನಿ. ಸುಮಾರು ಐಟಮ್ ತಂದಿದ್ದೀನಿ ನೋಡಿ. ಈ ತರ ಇರ್ತದೆ, ಹೀಗೆ ಪ್ಯಾಕ್ ಮಾಡಬೇಕು ಅಂತ ಹೇಳಿ ಮಾಡಿದ್ದೀನಿ. ಇದ್ರಲ್ಲೆಲ್ಲ ಹಾಕಿ ದೆನ್ ಪ್ಯಾಕಿಂಗಿಗೆ ಇದೆಲ್ಲ ಬಟ್ಟೆ ತಂದಿದ್ದೀನಿ. ಹೀಗೆಲ್ಲ ಅದನ್ನ ಸುತ್ತಲಿಕ್ಕೆ ಫ್ಲವರ್ಸು, ಬೀಡ್ಸು ಎಲ್ಲ ಇದೆ ನೋಡಿ. ನಾನು ಹೇಗೆ ಮಾಡ್ತೀನಿ ಅಂತ ಒಂದ್ಸತಿ ತೋರಿಸ್ತೀನಿ ಆಯ್ತಾ. ಇದು ಮರ ತಗೊಂಡಿದ್ದೀನಿ ಬಾಗಿನ ಹಾಕ್ಲಿಕ್ಕೆ. ನಾನೊಂದು ಸ್ವಲ್ಪ ಈ ವರ್ಷ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಅಂತ ಹೇಳಿ ಮರನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಏನು ಬೇಕಾದರೂ ಮಾಡ್ಬೋದು, ಒಂದು ತಟ್ಟೆಗಾದರೂ ಹಾಕ್ಬೋದು, ಅಥವಾ ಬೇರೆ ವೆರೈಟಿ ಬಂದಿದ್ದಾವೆ ಈಗ ಮಾರ್ಕೆಟಲ್ಲಿ, ಏನಾದರೂ ಚೂಸ್ ಮಾಡ್ಬೋದು. ನಾನೊಂದು ಸ್ವಲ್ಪ ಟ್ರೆಡಿಷ್ನಲ್ ಇರಲಿ ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈ ಥರ ರ್ಯಾಪ್ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಬಟ್ಟೆ ತಂದಿದ್ದೀನಿ. 1 ಮೀಟ್ರ್ ಸುಮಾರು, ಒಂದು ಸ್ವಲ್ಪ ಕಮ್ಮಿ 1 ಮೀಟ್ರ್ ಆಗುತ್ತೆ. ಇದನ್ನು ಕಟ್ ಮಾಡಿಕೊಂಡು ಇದಕ್ಕೆಲ್ಲ ಫಿಲ್ ಮಾಡುವ. ಫಸ್ಟು ಒಂದು ಬ್ಲೌಸ್ ಇಡ್ತೀನಿ, ಇದು ಕಲಂಕಾರಿ ಬ್ಲೌಸು ಮೈ ಫೇವ್ರೇಟ್ ಆಗಿದೆ ಈಗ. ಆಮೇಲೆ ಕಡೆಗೆ ಅರಿಶಿನ ಕುಂಕುಮ ಹೇಳಿದ್ನಲ್ಲ ಈ ಥರ ತಂದಿದ್ದೀನಿ ಅಂತ ಹೇಳಿ. ಇದು ಅರಿಶಿನ ಕುಂಕುಮ ಒಂದು,
ಮತ್ತು ಬಳೆ ಒಂದು, ಆಮೇಲೆ ಕೆಳಗೆ ಒಂದು ಕ್ಯೂಟ್ ಪೌಚ್, ಇದನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಕಡೆಗೆ ಒಂದು ಪ್ಲೇಟು, ನೀವು ಏನಾದರೂ ಇಟ್ಕೋಬೋದು, ಬಾಕ್ಸ್ ಎಲ್ಲ, ಮತ್ತು ಕಾಳು, ಕಡಲೆಕಾಳು, ಆಮೇಲೆ ಡ್ರೈ ಫ್ರೂಟ್ಸು ನಾನು ಒಂದು ಈ ಥರ ಕವರಲ್ಲಿ ಪ್ಯಾಕ್ ಮಾಡಿ ಹಾಕ್ತೀನಿ. ಡ್ರೈ ಫ್ರೂಟ್ಸು ಕಡೆಗೆ ಒಂದು ಅರಿಶಿಣದ ಕೊಂಬು, ಈ ಥರ ಎಲ್ಲ ಪ್ಯಾಕ್ ಮಾಡಿಕೊಂಡು ಇದಕ್ಕೆ ಉತ್ತತ್ತಿ, ಹೂವು, ಎಲೆ, ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣು ಹಾಕಿ ಪ್ಯಾಕ್ ಮಾಡಬೇಕು. ನಾನು ಅಡ್ವಾನ್ಸೇ ಮಾಡ್ತಿದ್ದೀನಿ, ಅದಕ್ಕೆ ಹಾಕ್ತಿಲ್ಲ ನಿಮಗೆ ತೋರಿಸ್ಲಿಕ್ಕೆ. ಈ ಥರ ಎಲ್ಲ ಪ್ಯಾಕ್ ಮಾಡಿ ನೋಡಿ ಈ ಥರ ರ್ಯಾಪ್ ಮಾಡ್ಕೊತಿದ್ದೇನೆ. ನೀಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಎಲ್ಲ ಪ್ಯಾಕ್ ಮಾಡಿ ಇದಕ್ಕೆ ಕಟ್ತಿದ್ದೀನಿ. ಗಿಫ್ಟಿಂಗ್ ಶಾಪಲ್ಲಿ ಸಿಗುತ್ತಿದ್ದೆಲ್ಲನೂ ಈ ಥರ ಸುತ್ತಬಿಟ್ರೆ ಆಯ್ತು. ನೋಡಿ ಯಾವ ಥರ ಬಂದಿದೆ ಅಂತ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನನ್ನ ಫಸ್ಟ್ ಟ್ರೈ ಇದು. ಎಲ್ಲೂ ನೋಡಿಲ್ಲ ಆ್ಯಕ್ಚುಲಿ, ನಂದೇ ಐಡಿಯಾ ಇದು. ಹೀಗೆ ಅಂಟಿಸ್ತಿದ್ದೀನಿ ನೋಡಿ. ದೆನ್ ಇದು ಬೀಡ್ಸ್ ಚೆನ್ನಾಗಿ ಕಾಣಿಸ್ತದಂತೆ. ಇದು ಒಂದು ದೊಡ್ಡ ಬೀಡ್ಸಿಗೆ ಒಂದು ಸ್ವಲ್ಪ ಹಾಕಿ ಅಷ್ಟು ಅದನ್ನು ಅಂಟಿಸ್ತಿದ್ದೀನಿ ಹೀಗೆ. ಆ್ಯಂಡ್ ಫ್ಲವರ್ಸ್, ಬೇರೆ ಬೇರೆ ಕಲರ್ಸ್ ಇದ್ದಾವೆ. ಫ್ಲವರ್ಸ್ ಎಲ್ಲನೂ ತುಂಬ ಕಲರ್ಸ್ ಇದ್ದಾವೆ. ಒಂದು 3 ಕಲರ್ಸಿಗೆ ಒಂದು 3 ಕಲರ್ಸ್ ಹಾಕಬೇಕು ಅಂತ ಹೇಳಿ ಹೀಗೆ ಅನಿಸಿದ್ರೆ ಆಯಿತು. ಈ ಕಲರ್ ಹಾಕುವ. ದಿಸ್ ಇಸ್ ಅವರ್ ಫೈನಲ್ ಲುಕ್. ಹೇಗಿದೆ ನೋಡಿ, ಚೆನ್ನಾಗದೆ ಅಂತ ಹೋಪ್. ಸೊ ಈ ವರ್ಷದ ಬಾಗಿನ ಪ್ಲ್ಯಾನ್ ಈ ಥರ ಇತ್ತು. ಸೊ ಹೋಪ್ಫುಲಿ ಚೆನ್ನಾಗಿದೆ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡೋದು. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಡ್ರಾಪಿಂಗ್ ಎಲ್ಲ ಹೇಗೆ ಮಾಡೋದು, ಯಾವ ಥರ ರೆಡಿ ಮಾಡ್ತೀನಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಮತ್ತು ಲಾಸ್ಟ್ ಇಯರ್ದೆಲ್ಲನೂ ವಿಡಿಯೋಸ್ ಹಾಕ್ತೀನಿ, ಲಕ್ಷ್ಮೀ ಪೂಜೆ ಹೇಗೆ ಮಾಡಿದೆ ಅಂತ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.